ಶ್ರೀನಿವಾಸ್ ಪ್ರಸಾದ್ ರವರು ಇವತ್ತು ನಮ್ಮೆಲ್ಲರನ್ನು ಕೂಡ ಅಗಲಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಮತ್ತು ನಾನು ಸುಮಾರು ಒಂದು 50 ವರ್ಷಗಳ ಸ್ನೇಹಿತರು. ನಾನು ನಮ್ಮ ಚಿಕ್ಕಮ್ಮವ್ರ ಮನೆಯಲ್ಲಿ ಕೃಷ್ಣಮೂರ್ತಿಪುರಂ ಬಲ್ಲಾಳ್ ಸರ್ಕಲ್ ಹತ್ರ ಮನೆ, ಅವರು ಅಶೋಕ್ಪುರಂ, ನಾನು ಶಾರದಾ ವಿಲಾಸ್ ಲಾ ಕಾಲೇಜು, ಹಾಗೆ ಓದಿನಿಂದ ಹಿಡಿದು ರಾಜಕಾರಣದ ತನಕ ಒಟ್ಟಿಗೆ ಬೆಳೆದಂಥವರು, ಒಟ್ಟಿಗೆ ದೇಶ ರಾಜ್ಯ ಸಮಾಜದ ಬಗ್ಗೆ ಅಪಾರವಾಗಿ ಯೋಚನೆ ಮಾಡಿದಂಥವರು, ಹಲವಾರು ಕಾರ್ಯಕ್ರಮಗಳಿಗೆ ನಾಂದಿಯಾದಂಥವರು. ಶ್ರೀನಿವಾಸ್ ಪ್ರಸಾದ್ ವಾಜಪೇಯಿಯವರ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ರಾಜ್ಯ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ನಾನು ರಾಜ್ಯದಲ್ಲಿ ಕೃಷ್ಣಾವರ ಸರ್ಕಾರದಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವನಾಗಿದ್ದಾಗ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದಿಂದ ನಮಗೆ ಅಕ್ಕಿ ಇತರ ಆಹಾರ ಪದಾರ್ಥಗಳ ಸರಬರಾಜಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿದರು. ಹಾಗಾಗಿ ಅವರ ಸಹಕಾರದೊಂದಿಗೆ ಇವತ್ತು ನಾವೆಲ್ಲ ಪ್ರಯತ್ನದೊಂದಿಗೆ 84 ಲಕ್ಷ ಮಕ್ಕಳು ಇವತ್ತು ರಾಜ್ಯದಲ್ಲಿ ಮಧ್ಯಾಹ್ನ ಊಟ ಮಾಡ್ತಾರೆ. ಹಾಗಾಗಿ ಹಲವಾರು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಬಹಳ ಇನ್ನೋವೇಟಿವ್ ಆಗಿ ಯೋಚನೆ ಮಾಡಿದಂಥ ಶ್ರೀನಿವಾಸ್ ಪ್ರಸಾದ್ ಅವರು, ಆಗಲೂ ನಮ್ಮ ಈ ದಕ್ಷಿಣ ಭಾಗದಲ್ಲಿ ನಮ್ಮ ದಲಿತ ಸಮುದಾಯದ ಒಬ್ಬ ಹಿರಿಯ ನಾಯಕರಾಗಿ, ಸೊ ಯಾವುದೇ ರಾಜಿಗೆ ಒಳಗಾಗದೇನೆ ರಾಜಕಾರಣವನ್ನ ಮಾಡಿಕೊಂಡು ಬಂದಂತ ಒಬ್ಬ ಧೀರೋದಾತ್ತ ನಾಯಕ ಅಂತಂದ್ರೆ ತಪ್ಪಾಗಲಾರದು. ಏನೇ ಆಗಲಿ, ಶ್ರೀನಿವಾಸ್ ಪ್ರಸಾದ್ ಅವರು 84ನೇ ಇಸ್ವಿಯಲ್ಲಿ ರಾಜ್ಯದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ನಾನು ಅವ್ರ ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳಷ್ಟು ಕೆಲಸಗಳನ್ನು, KH ಪಾಟೀಲ್ ರವರು ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 48 ಜನ ಯುವ ಕಾಂಗ್ರೆಸ್ಸಿನವರಿಗೆ ಅವತ್ತು ದಿವಸ ಟಿಕೆಟ್ ಕೊಡಿಸಿದಂಥವರು, ಬಹಳ ಜನ ಯುವಕರಿಗೆ ಕಾಂಗ್ರೆಸ್ನಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ಶ್ರೀನಿವಾಸ್ ಪ್ರಸಾದ್. ಹಾಗಾಗಿ ಅವರು ಒಂದ್ಸಾರಿ ಕಾಂಗ್ರೆಸ್ಸಿನ ಟಿಕೆಟ್ ವಂಚಿತರಾದರೂ ಕೂಡ ನರಸಿಂಹರಾಯರ ಕಾಲದಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ಜಾರ್ಜ್ ಫರ್ನಾಂಡಿಸ್ ರವರ ಸಹಕಾರದೊಂದಿಗೆ ಅವತ್ತು ಗೆದ್ದು ಮತ್ತೆ ಕೇಂದ್ರದಲ್ಲಿ ಮಂತ್ರಿನೂ ಕೂಡ ಆದರು. ಹೀಗಾಗಿ ಅವರ ರಾಜಕಾರಣ ಜೀವನವು ಕೂಡ ಬಹಳ ಜನೋಪಯೋಗಿ ಮತ್ತು ವರ್ಣರಂಜಿತ ಅಂದ್ರೂ ಕೂಡ ತಪ್ಪಾಗಲಾರದು. ಹಾಗಾಗಿ ಇವತ್ತು ಅಂತ ಒಬ್ಬ ರಾಜಕೀಯ ನಾಯಕನನ್ನು, ಯಾಕೆ ಅಂತಂದ್ರೆ ನಮ್ಗೆ ಬಹಳ ಪ್ರಮುಖ ಜನತಂತ್ರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ, ರಾಜಕೀಯದ ನಾಯಕತ್ವ ಇದು ಬಹಳ ಪ್ರಮುಖವಾದಂಥದ್ದು. ಅಂತಹ ಪ್ರಮುಖವಾದ ಸ್ಥಾನದಲ್ಲಿ ಪ್ರಮುಖವಾದಂಥ ಹಲವಾರು ತೀರ್ಮಾನಗಳನ್ನು ತೆಗೆದುಕೊಂಡಂಥ ಶ್ರೀನಿವಾಸ್ ಪ್ರಸಾದ್ ಅವರು ಇಂದಿಗೂ ಕೂಡ ನಮ್ಮ ಜೊತೆಗಿದ್ದಾರೆ, ಅವರು ಅಮರರೂ ಹೌದು. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ರವರ ಅಗಲಿಕೆಯ ನೋವನ್ನ ನನಗೂ ಅವರ ಕುಟುಂಬಕ್ಕೂ ಬಹಳ ಅವರ ಮಕ್ಕಳ ಮದುವೆ ಇರ್ಬೋದು, ಮತ್ತೊಂದಿರ್ಬೋದು, ಬಹಳ ಒಟ್ಟಿಗೆ ನಾವು ಯೋಚನೆ ಮಾಡಿದವರು, ಒಟ್ಟಿಗೆ ಹಲವಾರು ರೀತಿಯಲ್ಲಿ ಅನುಭವಿಸಿದಂಥವ್ರು. ಹಾಗಾಗಿ ಅವರ ಅಗಲಿಕೆಯ ನೋವನ್ನು ಅವರ ಕುಟುಂಬದ ವರ್ಗಕ್ಕೆ ಭರಿಸುವಂತ ಅವರ ಅಭಿಮಾನಿ ಬಂಧುಗಳು ಕೂಡ ಆ ನೋವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಚಾಮುಂಡೇಶ್ವರಿ ಕೊಡಲಿ ಅಂತ ಹೇಳಿ ಆರೈಕೆ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.